हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुहूतं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧ 24ನೇ ಅಧ್ಯಾಯ. ಅದರಲ್ಲಿ ಇವತ್ತು 18ನೇ ಗದ್ಯ. ಯಸ್ತ್ವಿಹ ರಾಜಾ ವಾ ರಾಜಪುರುಷೋ ವಾ ಅದಂಡ್ಯೇ ದಂಡಂ ಪ್ರಣಯತಿ ಬ್ರಾಹ್ಮಣೇ ವಾ ಶರೀರದಂಡಂ ಸ ಪಾಪೀಯಾನ್ ನರಕೆ ಸೂಕರಮುಖೇ ನಿಪತತಿ. ತತ್ರ ಅತಿಬಲೈಃ ನಿಷ್ಪೀಡ್ಯಮಾಣ ಅವಯವೋ ಯಥಾ ಇವ ಇಕ್ಷುದಂಡಃ ಆರ್ತಸ್ವರೇಣ ಸ್ತನಯನ್ ಕ್ವಚಿನ್ ಮೂರ್ಛಿತಃ ಕಶ್ಮಲಂ ಉಪಗತೋ ಯಥೈವ ಇಹ ದೃಷ್ಟದೋಷಃ ಉಪರುದ್ಧಃ. ಈಗ ಸೂಕರಮುಖ ಎಂಬತಕ್ಕಂತಹ ನರಕ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಸೂಕರಮುಖ ಎಂಬ ನರಕದಲ್ಲಿ ಯಾರು ಹೋಗಿ ಬೀಳ್ತಾರೆ ಅಂತಂದ್ರೆ, ಒಬ್ಬ ರಾಜನಾಗಲಿ ಅಥವಾ ರಾಜರ ಸೇವಕರು, ರಾಜಭಟರು, ರಾಜಪುರುಷರು, ಅವರು ಅಧಿಕಾರ ಇದೆ ಅಂತ ಹೇಳಿ ನಿರಪರಾಧಿಗೆ ಶಿಕ್ಷೆಯನ್ನ ಮಾಡಿದರೆ, ಅಪರಾಧ ಇಲ್ಲದೆ ಇದ್ರೂ ಕೂಡ ಅವನನ್ನು ಅಪರಾಧಿ ಅಂತ ತಗೊಂಡು ಹೋಗಿ ಅವನಿಗೆ ಶಿಕ್ಷೆಯನ್ನ ಕೊಟ್ರೆ ಅಂಥವರು ಈ ಸೂಕರಮುಖ ಎಂಬ ನರಕದಲ್ಲಿ ಹೋಗಿ ಬೀಳ್ತಾರೆ. ಅದು ರಾಜನೇ ಆಗಿರಲಿ ಅಥವಾ ರಾಜಪುರುಷರು ಯಾರೇ ಆಗಿರಲಿ. ನಿರಪರಾಧಿಗೆ ಶಿಕ್ಷೆ ಕೊಡಬಾರದು. ಅವನು ಅಪರಾಧಿ ಹೌದೋ ಅಲ್ಲೋ ಅನ್ನೋದನ್ನ ಸರಿಯಾಗಿ ವಿಚಾರ ಮಾಡಿ ಅವನು ಅಪರಾಧಿ ಅಂತ ತೀರ್ಮಾನ ಆದರೆ ಮಾತ್ರ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು. ನಿರಪರಾಧಿ ಆದವನಿಗೆ ಶಿಕ್ಷೆಯನ್ನು ಕೊಟ್ಟು ಬಿಟ್ರೆ ಅವನು ಈ ಸೂಕರಮುಖ ಎಂಬ ನರಕದಲ್ಲಿ ಬೀಳ್ತಾನೆ. ಹಾಗೆ ಬ್ರಾಹ್ಮಣರಿಗೆ ದೇಹದಂಡನೆಯನ್ನ ಮಾಡಿದರೆ ಅಂತಹ ಮಹಾಪಾಪಿಯೂ ಕೂಡ ಸೂಕರಮುಖ ಎಂಬ ನರಕದಲ್ಲಿ ಬೀಳ್ತಾನೆ. ಇಲ್ಲಿ ಬ್ರಾಹ್ಮಣರಿಗೆ ಶರೀರ ದಂಡನೆಯನ್ನ ಮಾಡಲೇಬಾರದು ಅಂತ ಶಾಸ್ತ್ರ ಹೇಳ್ತದೆ. ಅವರು ಅಪರಾಧಿಯಾಗಿದ್ರೂ ಕೂಡ ಅಂತ. ಉಳಿದವರು ನಿರಪರಾಧಿಗಳಾಗಿದ್ರೆ ಅವರಿಗೆ ಶಿಕ್ಷೆಯನ್ನು ಕೊಡಬಾರದು, ಅಪರಾಧಿಗಳಾಗಿದ್ರೆ ಅವರಿಗೆ ಶಿಕ್ಷೆಯನ್ನ ಕೊಡಬಹುದು, ದೇಹದಂಡನಾದಿಗಳನ್ನ ಅವರಿಗೆ ಮಾಡಬಹುದು. ಆದರೆ ಬ್ರಾಹ್ಮಣ ಅವನು ಅಪರಾಧಿಯಾಗಿದ್ರೂ ಕೂಡ ಅವನಿಗೆ ದೇಹದಂಡನೆ ಎಂಬಂತಹ ಒಂದು ಶಿಕ್ಷೆಯನ್ನ ವಿಧಾನ ಮಾಡಬಾರದು. ಎಂತಹ ರಾಜನೇ ಆಗಿರಲಿ, ಅವನಿಗೆ ಬೇರೆ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕೇ ಹೊರತು ದೇಹದಂಡನೆ ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ವಪನಂ ದ್ರವಿಡಾದಾನಂ ಸ್ಥಾನ ನಿರ್ಯಾಪಣಂ ತಥಾ
ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ ಅಂತ. ಬ್ರಾಹ್ಮಣರನ್ನ ವಧೆ ಮಾಡೋದು ಅಂದ್ರೆ ಇದೆ. ಯಾವುದು? ಅವರನ್ನ ದೇಹದಂಡನೆ ಮಾಡಬಾರದು, ಕೊಲ್ಲಬಾರದು, ಅವರಿಗೆ ದೇಹಕ್ಕೆ ಯಾವುದೇ ರೀತಿಯಾದ ತೊಂದರೆಯನ್ನು ಉಂಟು ಮಾಡಬಾರದು. ಅವರಿಗೆ ಅವರು ಒಂದು ವೇಳೆ ಅಪರಾಧಿಗಳು ಅಂತ ತೀರ್ಮಾನ ಆಗಿದ್ರೆ ಅವರನ್ನ ವಪನ ಮಾಡೋದು. ವಪನ ಮಾಡೋದು ಅಂತಂದ್ರೆ ಎಲ್ಲ ಜುಟ್ಟನ್ನು ಕೂಡ ಇಲ್ಲದೆ ತಲೆಯನ್ನು ಬೋಳಿಸೋದು. ಇದು ಒಂದು ಶಿಕ್ಷೆ ಅಂತ. ಯಾವತ್ತೂ ಕೂಡ ಶಿಖಾ ಇಲ್ಲದೆ ತಲೆಯನ್ನ ತೆಗಿಬಾರ್ದು. ಶಿಖಾ ಅನ್ನೋದು ಅವಶ್ಯವಾಗಿ ಎಲ್ಲರಿಗೂ ಇರಲೇಬೇಕಾಗಿರ್ತಕ್ಕಂಥದ್ದು. ಶಿಖೆಯನ್ನ ಬಿಟ್ಟು ವಪನ ಮಾಡಬೇಕು ಅಂತ ಶಾಸ್ತ್ರ ಇರೋದು. ಶಿಖಾ ಸಮೇತವಾಗಿ ವಪನ ಮಾಡಿದರೆ ಅದು ಒಂದು ದೊಡ್ಡ ಶಿಕ್ಷೆ. ಅದು ಬ್ರಾಹ್ಮಣ ವಧ ಮಾಡಿದಂತಹ ಶಿಕ್ಷೆಗೆ ಸಮಾನವಾಗಿರ್ತಕ್ಕಂಥದ್ದು ಶಿಖಾ ಸಹಿತವಾಗಿ ವಪನ ಮಾಡೋದು. ಈಗ ಎಲ್ಲರೂ ಶಿಖಾ ಸಹಿತವಾಗಿಯೇ ವಪನ ಮಾಡಿಸ್ಕೊಳ್ತಾ ಇದ್ದಾರೆ. ಬ್ರಾಹ್ಮಣರು ಅವರಾಗೆ ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಒಂದು ಶಿಕ್ಷೆ ಅಂತ ಹೇಳಿದ್ರು ಹಿಂದಿನ ಕಾಲದಲ್ಲಿ. ಶಿಖೆಯನ್ನ ತುಂಡು ಮಾಡೋದು, ಶಿಖೆಯನ್ನ ಕಟ್ ಮಾಡೋದೇನಿದೆ, ಜುಟ್ಟನ್ನ ಕಟ್ ಮಾಡೋದು, ಅದು ಒಂದು ಶಿಕ್ಷೆ. ಆದರೆ ಈಗ ತಾವಾಗೇ ಹೋಗಿ ಶಿಖೆಯನ್ನ ಎಲ್ಲರೂ ಕಟ್ ಮಾಡಿಸ್ಕೊಂಡು ಬರ್ತಾರೆ. ವಪನಂ ಅಂದ್ರೆ ಹಾಗೆ ಶಿಖಾ ಸಹಿತವಾಗಿ ವಪನ ಮಾಡಿಸೋದೇನಿದೆ, ಇದು ಬ್ರಾಹ್ಮಣರಿಗೆ ಹೇಳಿರ್ತಕ್ಕಂತಹ ದೈಹಿಕವಾದ ಶಿಕ್ಷೆ. ಆಮೇಲೆ ದ್ರವಿಣಾದಾನಂ ಅಂತಂದ್ರೆ ಆ ಬ್ರಾಹ್ಮಣರ ಸ್ವತ್ತನ್ನ ತಮ್ಮ ತೆಕ್ಕೆಗೆ ಹಾಕ್ಕೊಳ್ಳೋದು. ಸ್ಥಾನ ನಿರ್ಯಾಪಣಂ ತಥಾ, ಅಥವಾ ಅವರನ್ನ ಊರು ಬಿಟ್ಟು ಹೊರಗೆ ಹಾಕೋದು. ಈ ಮೂರು ರೀತಿಯಾಗಿರ್ತಕ್ಕಂತಹ ಶಿಕ್ಷೆಯನ್ನ ಬ್ರಾಹ್ಮಣರಿಗೆ ಮಾಡಬಹುದು ಅಪರಾಧಿಗಳ ಆಗಿದ್ರೆ. ಇದು ಬಿಟ್ಟು ಬೇರೆ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬಾರದು, ದೇಹದಂಡನೆಯನ್ನು ಮಾಡಬಾರದು ಅಂತ ಶಾಸ್ತ್ರ. ಹಾಗಾಗಿ ಒಂದು ವೇಳೆ ಶರೀರ ದಂಡನ, ತಾಡನ ಮೊದಲಾದವುಗಳನ್ನು ಮಾಡಿದರೆ ಬ್ರಾಹ್ಮಣರಿಗೆ ಅಂತಹ ಮಹಾಪಾಪಿ ಸೂಕರ ಮುಖ ಎಂಬತಕ್ಕಂತಹ ನರಕದಲ್ಲಿ ಬೀಳ್ತಾನೆ. ಆ ಸೂಕರ ಮುಖ ಅನ್ನೋ ನರಕದಲ್ಲಿ ಎಂಥ ಶಿಕ್ಷೆ ಅಂದ್ರೆ, ಈ ಕಬ್ಬಿನ ಕೋಲನ್ನ ಹಿಂಡ್ತಾರಲ್ಲ, ಕಬ್ಬಿನ ಕೋಲನ್ನ ಹಿಂಡಿ ರಸ ತೆಗಿತಾರಲ್ಲ, ಆ ಥರ ಇವನ ಶರೀರವನ್ನ ಪ್ರಬಲವಾದ ಯಮನ ದೂತರುಗಳು ಹಿಂಡ್ತಾರೆ. ಕಬ್ಬಿನ ಕೋಲನ್ನ ಹಿಂಡೋ ಹಾಗೆ ಇವನ ಶರೀರವನ್ನ ಹಿಂಡ್ತಾರೆ. ಅವನು ಆ ಒಂದು ದುಃಖಕ್ಕೆ, ನೋವಿಗೆ ಆರ್ತ ಸ್ವರದಿಂದ ಅಳ್ತಾ ಕೆಲವೊಂದು ಸಲ ಮೂರ್ಛೆ ಹೋಗಿ ಬಿಡ್ತಾನೆ. ಕ್ವಚಿನ್ ಮೂರ್ಛಿತಃ ಆರ್ತಸ್ವರೇಣ ಸ್ತನಯನ್, ಆರ್ತಸ್ವರದಿಂದ ಅಳತಾನೆ. ಕಳ್ಳರು ಸಿಕ್ಕಿ ಬಿದ್ದರೆ ಹೇಗೆ ಅವರಿಗೆ ನೋವನ್ನ ಕೊಡ್ತಾರೋ ಹಾಗೆ ಇವನಿಗೆ ನೋವು ಕೊಡ್ತಾರೆ. ಯಥಾ ಇವ ಇಹ ದೃಷ್ಟದೋಷಃ ಉಪರುದ್ಧಃ. ಯಸ್ತ್ವಿಹ ರಾಜಾ ವಾ ರಾಜಪುರುಷೋ ವಾ ಅದಂಡ್ಯೇ ದಂಡಂ ಪ್ರಣಯತಿ ಬ್ರಾಹ್ಮಣೇ ವಾ ಶರೀರದಂಡಂ ಸಹ ಪಾಪೀಯಾನ್ ನರಕೆ ಸೂಕರಮುಖೇ ನಿಪತತಿ. ತತ್ರ ಅತಿಬಲೈಃ ನಿಷ್ಪೀಡ್ಯಮಾಣ ಅವಯವೋ ಯಥಾ ಇವ ಇಕ್ಷುದಂಡಃ ಅರ್ಥಸ್ವರೇಣ ಸ್ತನಯನ್ ಕ್ವಚಿನ್ ಮೂರ್ಛಿತಃ ಕಶ್ಮಲಂ ಉಪಗತೋ ಯಥಾ ಇವ ಇಹ ದೃಷ್ಟದೋಷಃ ಉಪರುದ್ಧಃ. ಯಸ್ತ್ವಿಹ ವೈ ಭೂತಾನಾಂ ಈಶ್ವರಕಲ್ಪಿತವೃತ್ತೀನಾಂ ಅವಿದಿತ ಪರವ್ಯಥಾನಾಂ ಸ್ವಯಂ ಪುರುಷೋಪಕಲ್ಪಿತವೃತ್ತಿಃ ವಿದಿತ ಪರವ್ಯಥೋ ವ್ಯಥಾಮಾಚರತಿ ಸಹ ಪರತ್ರ ಅಂಧಕೂಪೆ ತದಭಿದ್ರೋಹೇಣ ನಿಪತತಿ. ತತ್ರ ಹಾಸೌ ತೈರ್ಜಂತುಭಿಃ ಪಶು ಪಕ್ಷಿ ಸರೀಸೃಪೈಃ ಮಶಕ ಯೂಕ ಮತ್ ಕುಣಮಕ್ಷಿಕಾದಿಭಿಃ
ಯೇ ಕೇಚನ ಇಹ ಅಭಿದ್ರೋಗ್ಧಾರಸೈಃ ಸರ್ವತೋಪಿ ದೃಶ್ಯಮಾಣಃ ತಮಸಿ ವಿಗತ ನಿದ್ರಾವೃತ್ತಿಃ ಅಲಬ್ಧಾವಸ್ಥಾನಃ ಪರಿಕ್ರಾಮತಿ ಯಥಾ ಕುಶರೀರೇ ಜೀವಃ. ಈಗ ಮತ್ತೊಂದು ನರಕ. ಈ ನರಕ ಯಾವುದು ಅಂತಂದ್ರೆ ಅಂಧಕೂಪ ಅಂತ. ಅಂಧಕೂಪ ಎಂಬತಕ್ಕಂತಹ ನರಕವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅಂಧಕೂಪ ಅನ್ನೋ ನರಕದಲ್ಲಿ ಯಾರು ಹೋಗಿ ಬೀಳ್ತಾರೆ ಅಂದ್ರೆ ಈಗ ಸೊಳ್ಳೆಗಳು, ತಗುಣೆಗಳು ಇವೆಲ್ಲ ಇದ್ದಾವಲ್ಲ, ಇವುಗಳ ಜೀವನ ವೃತ್ತಿಯೇ ಮನುಷ್ಯರ ರಕ್ತವನ್ನ ಹೀರೋದು. ಸೊಳ್ಳೆಗಳು ಬದುಕೋದೇ ಮನುಷ್ಯರ ರಕ್ತವನ್ನ ಹೀರಿ. ತಗಣಿಗಳು, ಸೊಳ್ಳೆಗಳು ಇವುಗಳಿಗೆ ಅವುಗಳ ಜೀವನವೇ ಹಾಗೆ. ಭಗವಂತ ಅವುಗಳಿಗೆ ಕೊಟ್ಟಂತಹ ಜೀವನ ವೃತ್ತಿ ಅಂದ್ರೆ ಮನುಷ್ಯರ ರಕ್ತವನ್ನು ಹೀರೋದು. ಅದರಿಂದ ಮನುಷ್ಯರಿಗೆ ದುಃಖ ಆಗತ್ತೆ ಅಂತನ್ನೋದು ಅವುಗಳಿಗೆ ಗೊತ್ತಾಗೋದಿಲ್ಲ. ಸೊಳ್ಳೆಗಳಿಗಾಗಲಿ ತಗಣಿಗಳಿಗಾಗಲಿ ಮನುಷ್ಯರ ರಕ್ತವನ್ನ ಹೀರುವಾಗ ಮನುಷ್ಯರಿಗೆ ದುಃಖ ಆಗ್ತದೆ, ಮನುಷ್ಯರಿಗೆ ನೋವು ಆಗ್ತದೆ ಅನ್ನೋದು ಅವುಗಳಿಗೆ ಗೊತ್ತಾಗೋದಿಲ್ಲ. ಅವುಗಳ ಜೀವನ ವೃತ್ತಿಯೇ ಹಾಗೆ. ಭಗವಂತ ಅವುಗಳಿಗೆ ಕೊಟ್ಟಂತಹ ಜೀವನ ವೃತ್ತಿ ಮನುಷ್ಯರ ರಕ್ತವನ್ನು ಹೀರೋದು. ಆದರೆ ಮನುಷ್ಯರಿಗೆ ತಾವು ಬೇರೆ ಪ್ರಾಣಿಗಳಿಗೆ ಈ ರೀತಿ ರಕ್ತವನ್ನ ಹೀರೋದು ಅಥವಾ ಬೇರೆ ಇನ್ನೇನಾದರೂ ತೊಂದರೆಯನ್ನ ಮಾಡಿದಾಗ ಅವರಿಗೆ ದುಃಖ ಆಗ್ತದೆ ಅನ್ನೋದು ಗೊತ್ತಾಗ್ತದೆ. ಸೊಳ್ಳೆಗಳಿಗೆ ತಗಣೆಗಳಿಗೆ ಗೊತ್ತಾಗೋದಿಲ್ಲ, ಅವು ಮಾಡ್ತವೆ, ಅದು ಅವ್ರ ಜೀವನ ವೃತ್ತಿ. ಮನುಷ್ಯ ಮತ್ತೊಬ್ಬರಿಗೆ ಹಿಂಸೆಯನ್ನ ಕೊಡುವಾಗ ಅವನಿಗೆ ಗೊತ್ತಾಗ್ತದೆ, ಇವನ್ ನಾನು ಚುಚ್ಚಿದ್ರೆ ಇವನಿಗೆ ಹಿಂಸೆ ಆಗ್ತದೆ, ನೋವು ಆಗ್ತದೆ, ನಾನು ಹೊಡೆದ್ರೆ ಇವನಿಗೆ ನೋವು ಆಗ್ತದೆ ಅನ್ನೋದೆಲ್ಲ ಗೊತ್ತಿರ್ತದೆ. ಗೊತ್ತಿದ್ದು ಅವನಿಗೆ ಹಿಂಸೆಯನ್ನ ಮಾಡ್ತಾನಲ್ಲ. ಇದು ಗೊತ್ತಾಗ್ತದೆ ಅಂತಾನೆ ಭಗವಂತ ಮನುಷ್ಯರಿಗೆ ವಿಧಿ ನಿಷೇಧಗಳನ್ನ ವಿಧಾನ ಮಾಡಿದ್ದಾನೆ. ಶಾಸ್ತ್ರದಲ್ಲಿ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರದು ಅಂತ ವಿಧಿ ಮತ್ತು ನಿಷೇಧಗಳನ್ನ ಹೇರಿರೋದು ಮನುಷ್ಯರಿಗೆ ಮಾತ್ರ. ಯಾಕೆ ಅಂದ್ರೆ ಮನುಷ್ಯರಿಗೆ ಆ ಜ್ಞಾನ ಇದೆ. ಏನ್ ಮಾಡಬೇಕು, ಏನ್ ಮಾಡಬಾರದು ಅಂತ ಅನ್ನೋದು ತಿಳಿತದೆ. ಇಂಥದ್ದು ಮಾಡಿದ್ರೆ ಇಂಥವನಿಗೆ ದುಃಖ ಆಗ್ತದೆ, ಇಂಥದ್ದು ಮಾಡಿದ್ರೆ ಇಂಥವನಿಗೆ ಸುಖ ಆಗ್ತದೆ ಅಂತ ಅನ್ನೋದು ಗೊತ್ತಾಗ್ತದೆ. ಗೊತ್ತಿರೋದರಿಂದಲೇ, ಜ್ಞಾನ ಇರೋದ್ರಿಂದಲೇನೆ ಭಗವಂತ ಮನುಷ್ಯರಿಗೆ ವಿಧಿ ನಿಷೇಧಗಳಿಗೆ ಒಳಪಡಿಸಿದ್ದಾನೆ. ಮನುಷ್ಯರನ್ನ ವಿಧಿ ನಿಷೇಧಗಳಿಗೆ ಒಳಗಾಗಿ ನಡೀರಿ ಅಂತ ವಿಧಾನ ಮಾಡಿದ್ದಾನೆ. ಪ್ರಾಣಿ ಹಿಂಸೆ ಮಾಡಬೇಡ್ರಿ, ಅದು ನಿಷಿದ್ಧ ಅಂತ ಹೇಳಿದ್ದಾನೆ. ಅದನ್ನ ಉಲ್ಲಂಘನೆ ಮಾಡಿ ಮನುಷ್ಯ ಹಿಂಸೆಯನ್ನ ಮಾಡಿದರೆ, ಪ್ರಾಣಿಗಳಿಗೆ ದ್ರೋಹವನ್ನ ಬಗೆದರೆ ಅದರ ಫಲವಾಗಿ ಅವನು ಅಂಧಕೂಪ ಎಂಬ ನರಕದಲ್ಲಿ ಬೀಳುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಸ್ತ್ವಿಹ ವೈ ಭೂತಾನಾಂ ಈಶ್ವರ ಕಲ್ಪಿತ ವೃತ್ತೀನಾಂ ಅವಿದಿತ ಪರವ್ಯಥಾನಾಂ ಸ್ವಯಂ ಪುರುಷೋಪಕಲ್ಪಿತ ವೃತ್ತಿ ವಿದಿತ ಪರವ್ಯಥೋ ವ್ಯಥಾಮಾಚರತಿ. ಅವಿದಿತ ಪರವ್ಯಥಾನಾಂ, ಪರರ ದುಃಖ ಗೊತ್ತಾಗದೇ ಇರತಕ್ಕಂತಹ ಸೊಳ್ಳೆ ತಗಣೆ ಮೊದಲಾದವುಗಳಿಗಾದರೆ ವಿಧಿ ನಿಷೇಧಗಳಿಲ್ಲ. ಯಾಕೆ ಅಂದ್ರೆ ಅವಕ್ಕೆ ಗೊತ್ತಾಗೋದಿಲ್ಲ, ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದು ಗೊತ್ತಾಗೋದಿಲ್ಲ. ಅವುಗಳ ವೃತ್ತಿಯೇ ಹಾಗೆ, ರಕ್ತವನ್ನ ಹೀರಿ ಬದುಕೋದೇ ಅವರ ವೃತ್ತಿ. ಆದರೆ ಮನುಷ್ಯನಿಗೆ ವಿದಿತ ಪರವ್ಯಥಃ, ಮತ್ತೊಬ್ಬರ ವ್ಯಥೆ ಅಂತ ಅನ್ನೋದು ವಿದಿತವಾಗಿದೆ, ಗೊತ್ತಾಗ್ತದೆ. ಆದ್ರಿಂದ ಗೊತ್ತಿದ್ದು ವ್ಯಥಾಮಾಚರತಿ, ಅವನಿಗೆ ದುಃಖ ಆಗ್ತದೆ ಅಂತ ಗೊತ್ತಿದ್ದು ಬೇಕಂತೆ ದುಃಖವನ್ನ ಕೊಡ್ತಾನಲ್ಲ ಅಂಥವನು ಅಂದ್ರೆ ಪ್ರಾಣಿ ಹಿಂಸೆ ಮಾಡೋನು, ಮತ್ತೊಬ್ಬರಿಗೆ ಹಿಂಸೆ ಆಗುವಂತೆ ನಡ್ಕೊಳ್ತಕ್ಕಂಥವನು, ಚುಚ್ಚೋದು, ಹೊಡೆಯೋದು, ಮನಸ್ಸನ್ನ ನೋಯಿಸೋದು, ಈ ರೀತಿ ಮಾಡ್ತಕ್ಕಂಥವನು ಈ ಅಂಧಕೂಪ ಅನ್ನೋ ನರಕದಲ್ಲಿ ಬೀಳ್ತಾನೆ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ತತ್ರಹ ಅಸೌ
ತೈರ್ಜಂತುಭಿಃ ಪಶು ಪಕ್ಷಿ ಸರೀಸೃಪೈಃ ಅಂದ್ರೆ ಇವನು ಹಿಂದೆ ಯಾವ ಯಾವ ಪ್ರಾಣಿ ಪಶು ಪಕ್ಷಿಗಳನ್ನ ಹಿಂಸೆ ಮಾಡಿದ್ದಾನೋ ಅವೆಲ್ಲವೂ ಬಂದು ಇವನಿಗೆ ಇಲ್ಲಿ ನಿದ್ರೆ ಬರದೇ ಇರುವಂತೆ ಮಾಡ್ತಾವೆ. ಪಶುಗಳು, ಪಕ್ಷಿಗಳು, ಸರೀಸೃಪಗಳು ಅಂದ್ರೆ ಹಾವು ಮೊದಲಾದಂತಹ ಸರ್ಕೊಂಡು ಹೋಗುವಂತಹ ಜೀವಿಗಳು, ಆಮೇಲೆ ನೊಣಗಳು, ಹೇನು, ತಗಣಿ, ಸೊಳ್ಳೆ ಮುಂತಾದ ಎಲ್ಲಾ ಜೀವಿಗಳು, ಇವುಗಳಿಗೆಲ್ಲ ಇವನು ಹಿಂಸೆ ಮಾಡಿರ್ತಾನಲ್ಲ ಇಲ್ಲಿ, ಆ ಎಲ್ಲಾ ಜೀವಿಗಳು ಕೂಡ ಅಲ್ಲಿ ಈ ಅಂಧಕೂಪ ಅಂತನ್ನೋ ನರಕದಲ್ಲಿ ಬಂದು, ಅದು ಅಂಧಕೂಪ ಅಂದ್ರೆ ಕತ್ತಲು, ಕತ್ತಲಿನಲ್ಲಿ ಅವನಿಗೆ ನಿದ್ರೆಯೇ ಬರದೇ ಇರುವಂತೆ ತೊಂದರೆ ಕೊಡ್ತಾವೆ ಇವೆಲ್ಲ ಪ್ರಾಣಿಗಳು ಅಲ್ಲಿ ಅವನಿಗೆ. ಒಂದು ಕಡೆಗೆ ಸುಮ್ಮನೆ ಇರ್ಲಿಕ್ಕಾಗದೆ ದುಃಖ ಪಡ್ತಾನೆ, ಹೊರಳಾಡ್ತಾನೆ. ಒಬ್ಬ ರೋಗಿ ಕುಷ್ಠರೋಗ ಮುಂತಾದ ರೋಗಗಳಿಂದ ಶರೀರ ಕೆಟ್ಟು ಹೋಗಿಬಿಟ್ರೆ ಆ ಜೀವ ಹೇಗೆ ದುಃಖ ಪಡ್ತಾನೋ ಹಾಗೆ ಅಂತಾರೆ. ಕುಶರೀರೇ ಜೀವ ಯಥಾ ತಥಾ. ಕುಶರೀರ ಅಂದ್ರೆ ದೇಹ ಕೆಟ್ಟು ಹೋಗಿರ್ತದೆ, ನಾನಾ ರೀತಿಯಾದ ದುಃಖಗಳು ದೇಹದಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ, ಎಲ್ಲಿ ಹೋದ್ರೂ ಸಮಾಧಾನ ಆಗೋದಿಲ್ಲ ಅವನಿಗೆ. ಏನ್ ಮಾಡಿದ್ರೂ ಕೂತ್ಕೊಂಡ್ರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಮಲ್ಕೊಂಡ್ರೂ ಸಮಾಧಾನ ಇಲ್ಲ, ಓಡಾಡಿದ್ರೂ ಸಮಾಧಾನ ಇಲ್ಲ, ಏನ್ ಮಾಡಿದ್ರೂ ಸಮಾಧಾನ ಆಗೋದಿಲ್ಲ. ದೇಹ ದುಃಖ ಕೊಡ್ತಾ ಇರ್ತದೆ, ಆ ಕಡೆ ಈ ಕಡೆ ಓಡಾಡ್ತಾನೆ, ತಿರುಗಾಡ್ತಾನೆ, ಕೂಡ್ತಾನೆ, ಹೇಳ್ತಾನೆ, ಹೇಗೆ ದುಃಖ ಪಡ್ತಾನೋ ಹಾಗೆ ಇವನು ಕತ್ತಲಿನಲ್ಲಿ, ಆ ಅಂಧಕೂಪ ಅನ್ನೋ ನರಕ, ಎಲ್ಲಿ ನೋಡಿದ್ರೂ ಕತ್ತಲು, ಅದರೊಳಗೆ ಒದ್ದಾಡ್ತಾನೆ. ಒಂದು ಕಡೆ ಕುತ್ಕೊಳಿಕ್ಕಾಗೋದಿಲ್ಲ, ಒಂದು ಕಡೆ ಸುಮ್ಮನೆ ನಿಂತ್ಕೊಳಿಕ್ಕಾಗೋದಿಲ್ಲ, ಆ ರೀತಿ ಒದ್ದಾಡ್ತಾನೆ. ಆ ಎಲ್ಲ ಪ್ರಾಣಿಗಳು ಹಿಂಸೆ ಕೊಡ್ತಾವೆ ಅವನಿಗೆ. ಬರೀ ಸೊಳ್ಳೆಗಳ ಕಾಟವನ್ನೇ ನಮಗೆ ತಡ್ಕೊಳಿಕ್ ಸಾಧ್ಯ ಇಲ್ಲ, ರಾತ್ರಿ ಪೂರ್ತಿ ನಿದ್ದೆ ಬರೋದಿಲ್ಲ ಸೊಳ್ಳೆ ಇತ್ತು ಅಂತ ಆದ್ರೆ. ಇನ್ನು ಈ ಎಲ್ಲಾ ಪ್ರಾಣಿಗಳು ಅದೇ ತರ, ಸೊಳ್ಳೆಗಳು, ನೊಣಗಳು, ಹಾವು, ಪಕ್ಷಿಗಳು, ಪಶುಗಳು, ತಗಣೆಗಳು ಇವೆಲ್ಲ ಬಂದು ತೊಂದರೆ ಕೊಡ್ತಾವೆ, ಎಲ್ಲಿ ಹೋದ್ರೂ ಬಿಡೋದಿಲ್ಲ. ಪಶು ಪಕ್ಷಿ ಸರೀಸೃಪೈಃ ಮಶಕ ಯೂಕ ಮತ್ಕುಣ ಮಕ್ಷಿಕಾದಿಭಿಃ. ಯೂಕ ಮತ್ತು ಮತ್ಕುಣ ಎಲ್ಲಿದೆ? ಇಲ್ಲಿ ಬೇರೆನೇ ಇದೆಯಾ? ಯಸ್ತ್ವಿಹವೈ ಇದೆ, ಸೇಮ್ ಹಾಗೆ ಇದೆ ಅಲ್ವಾ? ಪಶು ಮೃಗ ಪಕ್ಷಿ, ಪಶು ಪಕ್ಷಿ ಮೃಗ ಅನ್ನೋದೊಂದು ಎಕ್ಸ್ಟ್ರಾ ಇದೆ. ಪಶು ಪಕ್ಷಿ ಸರೀಸೃಪೈಃ ಅಂತ ನಾವು ಓದಿದೆ. ಪಶು ಮೃಗ ಪಕ್ಷಿ ಸರೀಸೃಪೈಃ ಮಶಕ ಯೂಕ ಮತ್ಕುಣ ಮಕ್ಷಿಕಾದಿಭಿಃ ಅಂತ. ಮೃಗ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದಾರೆ. ಪಶು ಪಕ್ಷಿ ಸರೀಸೃಪ ಹಾವು ಮೊದಲಾದವುಗಳು, ಆಮೇಲೆ ಮಶಕ ಅಂದ್ರೆ ನೊಣ, ಯೂಕ ಅಂದ್ರೆ ಹೇನು, ತಲೆಯಲ್ಲಿರುವಂಥ ಹೇನುಗಳು, ಆಮೇಲೆ ಮತ್ಕುಣ ಅಂತಂದ್ರೆ ತಗಣೆ, ಮಕ್ಷಿಕ ಅಂದ್ರೆ ಸೊಳ್ಳೆ. ಇವೇ ಮೊದಲಾದಂತಹ ಎಲ್ಲ ಪ್ರಾಣಿಗಳು ಇವನು ಇಲ್ಲಿ ಯಾರ್ಯಾರಿಗೆ ಹಿಂಸೆ ಮಾಡಿರ್ತಾನೋ ಅವೆಲ್ಲ ಪ್ರಾಣಿಗಳು ಅಲ್ಲಿ ಅವನಿಗೆ ಹಿಂಸೆ ಮಾಡ್ತಾವೆ ಅಂತ ಅರ್ಥ. ಯಸ್ತ್ವಿಹವೈ ಭೂತಾನಾಂ ಈಶ್ವರ ಕಲ್ಪಿತ ವೃತ್ತೀನಾಂ ಅವಿದಿತ ಪರವ್ಯಥಾನಾಂ ಸ್ವಯಂ ಪುರುಷೋಪಕಲ್ಪಿತ ವೃತ್ತಿ ವಿದಿತ ಪರವ್ಯಥೋ ವ್ಯಥಾಮಾಚರತಿ ಸ ಪರತ್ರ ಅಂಧಕೂಪೆ ತದಭಿದ್ರೋಹೇಣ ನಿಪತತಿ. ತತ್ರ ಹಾಸೌ ತೈರ್ಜಂತುಭಿಃ ಪಶುಪಕ್ಷಿ ಸರೀಸೃಪೈಃ ಮಶಕ ಯೂಕ ಮತ್ಕುಣ ಮಕ್ಷಿಕಾದಿಭಿಃ ಏಕೇಚನ ಇಹ ಅಭಿದ್ರೋಗ್ಧಾಃ. ಏನಿದೆ ಅಲ್ಲಿ? ಏಕೇಚನ ಅಭಿದ್ರೋಗ್ಧಾಃ ಹಾಗೆ ಇದೆ. ತೈಃ ಅಭಿದ್ರೋಗ್ಧಾರಃ ತೈಃ ಸರ್ವತೋಪಿ ದೃಶ್ಯಮಾಣಃ ತಮಸಿ
ವಿಗತ ನಿದ್ರಾವೃತ್ತಿ ಅಲಬ್ಧಾವಸ್ಥಾನಃ ಪರಿಕ್ರಾಮತಿ ಯಥಾ ಕುಶರೀರೇ ಜೀವಃ. ಇದರಲ್ಲಿ ಕೆಲವು ದುಷ್ಟ ಪ್ರಾಣಿಗಳ ಹಿಂಸೆಯನ್ನ ಮಾಡಬಹುದು ಅಂತಿದೆ. ಇಲ್ಲಿ ಏನೇನು ಹೇಳಿದ್ದಾರೆ? ಪ್ರಾಣಿ, ಪಶು, ಪಕ್ಷಿ, ಸರೀಸೃಪ, ನೊಣ, ಹೇನು, ತಗಣೆ, ಸೊಳ್ಳೆ ಎಲ್ಲ ಹೇಳಿದ್ದಾರಲ್ಲ. ಇದರಲ್ಲಿ ದುಷ್ಟ ಪ್ರಾಣಿಗಳನ್ನ ಆತ್ಮರಕ್ಷಣೆಗೋಸ್ಕರ ಮತ್ತು ಸಜ್ಜನರ ರಕ್ಷಣೆಗೋಸ್ಕರ ಮಾಡಿದರೆ ಹೆಚ್ಚು ದೋಷ ಇಲ್ಲ ಅಂತ ಮುಂದೆ ಬರುತ್ತೆ. ಮುಂದೆ ಪಂಚಮ ಸ್ಕಂದದಲ್ಲೇ ಅಲ್ಲ, ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಅಂತ. ದುಷ್ಟ ಪ್ರಾಣಿಗಳು, ವಿಷ ಸರ್ಪಗಳು ಮೊದಲಾದವುಗಳನ್ನ ಹತ್ಯೆ ಮಾಡೋದ್ರಿಂದ ಹೆಚ್ಚು ದೋಷ ಇಲ್ಲ. ಯಾಕೆಂದ್ರೆ ಅದರಿಂದ ಸಜ್ಜನರಿಗೆ ರಕ್ಷಣೆ ಆಗತ್ತೆ ಅಂತಾದ್ರೆ, ಅಥವಾ ಆತ್ಮರಕ್ಷಣೆಗೋಸ್ಕರ, ಸಜ್ಜನರ ರಕ್ಷಣೆಗೋಸ್ಕರ ಆ ರೀತಿಯಾದ ದುಷ್ಟ ಪ್ರಾಣಿಗಳ ಹಿಂಸೆ ಮಾಡಿದರೆ ದೋಷ ಇಲ್ಲ. ಯಸ್ತ್ವಿಹವಾ ಸಂವಿಭಜ್ಯ ಅಶ್ನಾತಿ ಯತ್ಕಿಂಚನ ಉಪನತಂ ನಿವೃತ್ತ ಯಜ್ಞೋಪಾಯಂ ಅಸಂಸ್ಕೃತಂ ಸಹ ಪರತ್ರ ಕೃಮಿಭೋಜನೆ ನರಕಾಧಮೆ ನಿಪತತಿ. ತತ್ರ ಸಹಸ್ರಯೋಜನೆ ಕೃಮಿಕುಂಡೆ ಕೃಮಿಭೂತಃ ಸ್ವಯಂ ಕೃಮಿಭಿಃ ಏವ ಭಕ್ಷ್ಯಮಾಣಃ ಕೃಮಿಭೋಜನೋ ಯಾವದಪ್ರದತ್ತ ಅಕೃತ ನಿರ್ವೇಶಂ ಆತ್ಮಾನಂ ಯಾತಯತೆ. ಇನ್ನೊಂದು ಕೃಮಿಭೋಜನ ಅಂತ ಒಂದು ನರಕ. ಈ ಕೃಮಿಭೋಜನ ಅಂತನ್ನೋ ಒಂದು ಕೆಟ್ಟ ನರಕದಲ್ಲಿ ಯಾರು ಹೋಗಿ ಬೀಳ್ತಾರೆ ಅಂತಂದ್ರೆ, ನಾವು ನಮಗೆ ಭಗವಂತ ಕೊಟ್ಟಂತಹ ಅನ್ನವನ್ನ ಬೇರೆಯವರಿಗೆ ಕೊಡದೆ ನಾವು ಮಾತ್ರ ತಿಂದ್ರೆ, ನಾವು ನಮಗೆ ಸಿಕ್ಕಂತಹ ಸಂಪತ್ತನ್ನ ಹಂಚಿ ತಿನ್ನಬೇಕು, ನಾವು ಮಾತ್ರ ಅನುಭವಿಸಬಾರದು, ಹಂಚಿ ತಿನ್ನಬೇಕು ಅಂತ ಶಾಸ್ತ್ರ. ಯಾರ್ಯಾರಿಗೆ? ಅತಿಥಿಗಳಿಗೆ, ಬಾಲಕರಿಗೆ, ವೃದ್ಧರಿಗೆ, ಭೃತ್ಯರು, ಸೇವಕರಿಗೆ ಮತ್ತು ಪಶು ಪಕ್ಷಿಗಳಿಗೆ ಈ ರೀತಿ ಯಥಾಯೋಗ್ಯವಾಗಿ ಹಂಚಬೇಕು. ನಾವು ಊಟ ಮಾಡೋದಕ್ಕಿಂತ ಮುಂಚೆ ಅಡಿಗೆ ಮಾಡಿಕೊಂಡು ಕಾಯಬೇಕು. ಅತಿಥಿಗಳಿಗೆ ಊಟಕ್ಕೆ ಹಾಕಬೇಕು, ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕು, ಆಮೇಲೆ ಪಶುಗಳಿಗೆ ಗೋಗ್ರಾಸ ಇಡಬೇಕು, ಆಮೇಲೆ ಭೃತ್ಯರಿಗೆ, ಸೇವಕರಿಗೆ, ಬಾಲಕರಿಗೆ, ಮನೆಯಲ್ಲಿರ್ತಕ್ಕಂತಹ ಹಿರಿಯರಿಗೆ, ಹೀಗೆ ಅವರಿಗೆಲ್ಲರಿಗೂ ಕೂಡ ಊಟಕ್ಕೆ ಹಾಕಿ ಯಥಾಯೋಗ್ಯವಾಗಿ ಅವರನ್ನು ಸತ್ಕಾರ ಮಾಡಿ ಅವರಿಗೆಲ್ಲ ಅನ್ನ ನೀರು ಮೊದಲಾದವುಗಳನ್ನು ಕೊಟ್ಟು ಆಮೇಲೆ ನಾವು ಭೋಜನ ಮಾಡಬೇಕು. ಇದು ಶಾಸ್ತ್ರದಲ್ಲಿ ವಿಹಿತವಾದದ್ದು. ಆ ರೀತಿ ಯಥಾಯೋಗ್ಯವಾಗಿ ಹಂಚದೆ ಅಸಂವಿಭಜ್ಯ ಅಶ್ನಾತಿ, ವಿಭಾಗ ಮಾಡದೆ ತಾನೇ ಅಡಿಗೆ ಮಾಡಿಕೊಂಡು ತಾನೇ ಊಟ ಮಾಡೋದು, ಬಂದದ್ದನ್ನ ಎಲ್ಲ ತಾನೇ ಅನುಭವಿಸೋದು ಮಾಡಿದರೆ, ಯತ್ಕಿಂಚನ ಉಪನತಂ ನಿವೃತ್ತ ಯಜ್ಞ ಉಪಾಯಂ ಅಸಂಸ್ಕೃತಂ, ಅಂದ್ರೆ ನಾವು ಶ್ರೇಯಸ್ಸಾಧನವಾದಂತಹ ಯಜ್ಞ ಯಾಗಗಳನ್ನು ಮಾಡಬೇಕು. ಪ್ರತಿ ದಿವಸ ಮಾಡಬೇಕಾಗಿರ್ತಕ್ಕಂತಹ ಅಗ್ನಿಯಲ್ಲಿ ಮಾಡುವ ಒಂದು ಸಂಸ್ಕಾರ, ವೈಶ್ವದೇವ, ದೇವಯಜ್ಞ ಮೊದಲಾದವುಗಳನ್ನ ಮಾಡದೆ, ಯಾಗಾದಿಗಳನ್ನ ಮಾಡದೆ ತಾನೇ ಊಟ ಮಾಡಿದರೆ, ಮಾಡಿದ ಅಡಿಗೆ ಅದನ್ನ ಸಮರ್ಪಣೆ ಮಾಡಿ ದೇವರಿಗೆ ಅದನ್ನ ವೈಶ್ವದೇವ ಮಾಡಬೇಕು, ಔಪಾಸನ ಮಾಡಬೇಕು. ಹೀಗೆ ಮಾಡದೆ ಹಾಗೇ ಉಂಡ್ರೆ ಅಂಥವನು ಈ ಕೃಮಿಭೋಜನ ಅಂತನ್ನೋ ಕೆಟ್ಟ ನರಕದಲ್ಲಿ ಬೀಳ್ತಾನೆ. ಕೃಮಿಭೋಜನ ಅಂತ ಇದಕ್ಕೆ ಯಾಕೆ ಹೆಸರು ಅಂದ್ರೆ, ಇದು 1,00,000 ಯೋಜನ ವಿಸ್ತಾರವಾಗಿರ್ತಕ್ಕಂತಹ ಕ್ರಿಮಿಕುಂಡ ಇದೆ. ಇಲ್ಲಿ ಕ್ರಿಮಿಗಳೆಲ್ಲ ಇರ್ತಕ್ಕಂತಹ ಒಂದು ದೊಡ್ಡ ಕುಂಡ, 1,00,000 ಯೋಜನ ವಿಸ್ತಾರವಾಗಿದೆ ಅದು.
ಆ ಕ್ರಿಮಿಕುಂಡದಲ್ಲಿ ತಾನು ಸ್ವಯಂ ಒಂದು ಕ್ರಿಮಿಯಾಗಿ ಬೇರೆ ಕ್ರಿಮಿಗಳ ಬಾಯಿಗೆ ತುತ್ತಾಗ್ತಾನೆ. ಕ್ರಿಮಿಕುಂಡೇ ಕ್ರಿಮಿಭೂತಃ ಸ್ವಯಂ ಕ್ರಿಮಿವಿಹೇವ ಭಕ್ಷ್ಯಮಾಣಃ. ತಾನು ಒಂದು ಕ್ರಿಮಿ ಆಗ್ತಾನೆ, ಮತ್ತೊಂದು ಕ್ರಿಮಿಯ ಬಾಯಿಗೆ ತುತ್ತಾಗ್ತಾನೆ, ಮತ್ತೆ ತಾನು ಕೂಡ ಕ್ರಿಮಿಗಳನ್ನು ನುಂಗುತ್ತಾನೆ. ಮತ್ತೊಬ್ಬರಿಗೆ ಕೊಡದೆ ತಾನು ಊಟ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಏನೂ ಮಾಡಿಕೊಳ್ಳಿಲ್ಲ ಅಂತಾದರೆ ಈ ನರಕದಲ್ಲಿ ತಾನೇ ತನ್ನನ್ನ ಯಾತನೆಗೆ ಒಳಪಡಿಸ್ಕೊಳ್ತಾನೆ. ತನಗೆ ತಾನೇ ಅಡಿಗೆ ಮಾಡಿಕೊಂಡು ತನಗೆ ತಾನೇ ಊಟ ಮಾಡಿದ್ರಿಂದ, ಅಡಿಗೆ ಮಾಡಿಕೊಂಡು ತನಗೆ ಬೇಕಾಗುವ ಹಾಗೆ ತನಗೆ ಅಡಿಗೆ ಮಾಡಿಕೊಂಡು ತಾನು ಊಟ ಮಾಡಿದ, ಯಾರಿಗೂ ಹಂಚಲಿಲ್ಲ, ಯಾರಿಗೂ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ತನಗೆ ತಾನೇ ದುಃಖ ಪಡಿಸ್ಕೊಳ್ತಾನೆ. ತಾನೇ ಕ್ರಿಮಿಯಾಗಿ ಮತ್ತೊಬ್ಬರಿಗೆ ತುತ್ತಾಗ್ತಾನೆ, ಮತ್ತೊಂದು ಕ್ರಿಮಿಯನ್ನು ತಾನೇ ನುಂಗುತ್ತಾನೆ. ಈ ರೀತಿ ಕ್ರಿಮಿ ಭೋಜನ ಅಂತ ಒಂದು ನರಕ. ಕ್ರಿಮಿಗಳ ಬಾಯಿಗೆ ತುತ್ತಾಗೋದು, ಕ್ರಿಮಿಗಳನ್ನು ನುಂಗೋದು, ಇದನ್ನು ಮಾಡ್ತಾನೆ. ಅದಕ್ಕೆ ಕ್ರಿಮಿಗಳನ್ನ ಹಿಂಸೆ ಮಾಡೋದು ಅನಿವಾರ್ಯ. ನಾವು ಊಟ ಮಾಡಬೇಕಾಗಿದ್ರೆ ಕ್ರಿಮಿಗಳಿಗೆ ಹಿಂಸೆ ಆಗೇ ಆಗ್ತದೆ. ಯಾವ ಕ್ರಿಮಿಗಳಿಗೂ ಹಿಂಸೆ ಮಾಡದೆ ನಾವು ಅನ್ನವನ್ನ ಪಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಉಪವಾಸ ಇರ್ಲಿಕ್ಕಾಗೋದಿಲ್ಲ, ಮಾಡಲೇಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಒಂದು ವೇಳೆ ಯಾವದ್ ಅಪ್ರದತ್ತ ಅಕೃತ ನಿರ್ವೇಶಂ ಆತ್ಮಾನಂ ಯಾತಯತೆ ಅಂತ. ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಳದೆ ಇದ್ರೆ ತಾನು ತನಗೋಸ್ಕರ ಉಂಡದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ನಾವು ನಮಗೋಸ್ಕರ ಅಡಿಗೆ ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಂಡು ಊಟ ಮಾಡಬೇಕು. ಈ ರೀತಿ ಅತಿಥಿ ಸತ್ಕಾರ, ಗೋಗ್ರಾಸ, ಬ್ರಾಹ್ಮಣ ಭೋಜನ ಮೊದಲಾದವುಗಳನ್ನು ಕೊಟ್ಟು, ವೈಶ್ವದೇವ ಮೊದಲಾದವುಗಳನ್ನು ಮಾಡಿ ದೇವತೆಗಳಿಗೆ ಮತ್ತು ಚಿತ್ರ ಆಹುತಿಗಳನ್ನ ಮೊದಲಾದವುಗಳನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಊಟ ಮಾಡಬೇಕು. ಇದು ಪ್ರಾಯಶ್ಚಿತ್ತ. ಈ ರೀತಿಯಾದ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಳದೆ ಸಿಕ್ಕ ಪದಾರ್ಥಗಳನ್ನು ತಿನ್ನೋದು, ಸಿಕ್ಕ ಕಡೆಯಲ್ಲೆಲ್ಲ ಸಿಕ್ಕಿದ್ದನ್ನೆಲ್ಲ ತಿನ್ನೋದು, ಯಾವುದೇ ಸಂಸ್ಕಾರಗಳು ಇಲ್ಲದೆ ಯಾವುದೇ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಳದೆ ಊಟ ಮಾಡಿರ್ತಾನಲ್ಲ ಅಂಥವನಿಗೆ ಇದು ಕ್ರಿಮಿ ಭೋಜನ ಅನ್ನೋ ನರಕ. ಯಸ್ತ್ವಿಹವಾ ಅಸಂವಿಭಜ್ಯ ಅಶ್ನಾತಿ ಯತ್ಕಿಂಚನ ಉಪನತಂ ನಿವೃತ್ತ ಯಜ್ಞೋಪಾಯಂ ಅಸಂಸ್ಕೃತಂ ಸಹ ಪರತ್ರ ಕ್ರಿಮಿಭೋಜನೆ ನರಕ ಅಧಮೆ ನಿಪತತಿ. ತತ್ರ ಸಹಸ್ರಯೋಜನೆ ಕ್ರಿಮಿಕುಂಡೆ, ಶತಸಹಸ್ರಯೋಜನೆ ಅಂತ ಸೇರಿಸ್ಕೊಳ್ಬೇಕು. ಅದನ್ನ 1,00,000 ಯೋಜನ ಅಂತ. ಇಲ್ಲಿ ಬರೇ ಸಹಸ್ರ ಯೋಜನೆ ಅಂತಿದೆ, ಶತಸಹಸ್ರ ಯೋಜನೆ ಅಂತ. ಶತಸಹಸ್ರ ಯೋಜನೆ ಕ್ರಿಮಿಕುಂಡೆ ಕ್ರಿಮಿಭೂತಃ ಸ್ವಯಂ ಕ್ರಿಮಿಭಿರೇವ ಭಕ್ಷ್ಯಮಾಣಃ ಕ್ರಿಮಿಭೋಜನೋ ಯಾವದಪ್ರದತ್ತ ಅಕೃತ ನಿರ್ವೇಶಃ ತಾವದಾತ್ಮಾನಂ ಪಾತಯತಿ. ಅಥವಾ ತಾವದಾತ್ಮಾನಂ ಅಪ್ರದತ್ತ ನಿರ್ವೇಶಂ ಆತ್ಮಾನಂ ಯಾತಯತೆ ಅಂತ ಮತ್ತೊಂದು ಪಾಠ ಇದೆ. ಆತ್ಮಾನಂ ಪಾತಯತಿ ಅಂತ ಒಂದಿದೆ. ಆತ್ಮಾನಂ ಯಾತಯತೆ, ತನಗೆ ತಾನೇ ಶಿಕ್ಷೆ ಯಾತನೆಗೆ ಒಳಪಡಿಸ್ಕೊಳ್ತಾನೆ ಅಂತ ಅರ್ಥ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 20 ಆಯ್ತು ಅಲ್ಲಿಗೆ. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಐ ಸರ್.